ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿಯ ಕಾರಣ ಒಂದು ಕಡೆ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ವೈರಲ್ ಇನ್ಫೆಕ್ಷನ್ಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ನಾನೀಗ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿದ್ದೀನಿ. ಕಳೆದ ವರ್ಷಕ್ಕಿಂತ ಈ ವರ್ಷ 5% ಹೆಚ್ಚಿನ ಪ್ರಕರಣಗಳನ್ನು KC ಜನರಲ್ನಲ್ಲಿ ವೈದ್ಯರು ನೋಡ್ತಾ ಇದ್ದಾರೆ. OPDಯಲ್ಲಿ ಪ್ರತಿನಿತ್ಯ ಬರುವಂತಹ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂದರೆ ಶೀತ ಗಾಳಿಗೆ ಮಕ್ಕಳಿಗೆ ಜ್ವರ, ಕೆಮ್ಮು ಈ ರೀತಿಯ ಹಲವು ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತಾ ಇದೆ. ಕಳೆದ ಸತಿನೂ ಕೂಡ ಚಳಿಗಾಲದ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯದ ಸಮಸ್ಯೆ ಇತ್ತು. ಈ ಬಾರಿ ಹೆಚ್ಚಿನ ಚಳಿ ಇರುವಂತಹ ಹಿನ್ನೆಲೆಯಲ್ಲಿ 5% OPDಯ ಕನ್ಸಲ್ಟೇಷನ್ ಜಾಸ್ತಿ ಆಗಿರುವಂಥದ್ದು ಕೂಡ ನೋಡಲಾಗ್ತಾ ಇದೆ. ಅಂದರೆ ಮುಖ್ಯವಾಗಿ ಮಕ್ಕಳು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಬೇಗನೆ ಹೋಗ್ತಾರೆ. ಈ ಹೊತ್ತಿನಲ್ಲಿ ತುಂಬಾ ಚಳಿ ಇರುತ್ತೆ. ಅವರಿಗೆ ಚಳಿಯಿಂದ ಆರೋಗ್ಯದ ಮೇಲೆ ಸಮಸ್ಯೆ ಬೀರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಕೂಡ ಮಕ್ಕಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಶೀತ, ಜ್ವರ, ಒಣಕೆಮ್ಮು ಈ ರೀತಿಯ ಪ್ರಕರಣಗಳು, ಈ ರೀತಿಯ ಸಮಸ್ಯೆಗಳನ್ನು ಪೋಷಕರು ನೋಡ್ತಾ ಇದ್ದಾರೆ. ಜೊತೆಗೆ ವೈದ್ಯರು ಯಾವ ರೀತಿಯಾಗಿ ಸಲಹೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಳಿಗಾಲದ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಬೇಕು. ಈ ಒಂದು ಸಂದರ್ಭದಲ್ಲಿ ಬೆಚ್ಚಗಿನ ಆಹಾರವನ್ನು, ಕುಡಿಯುವಂತಹ ನೀರು ಕಾಯಿಸಿ ಅಂದರೆ ಕುದಿಸಿ ಕೊಡಬೇಕು. ಯಾವುದೇ ರೀತಿಯಾಗಿ ಕೋಲ್ಡ್ ಐಟಮ್ಗಳನ್ನು ಮಕ್ಕಳಿಗೆ ಕೊಡಬಾರ್ದು. ಸಣ್ಣ ಪುಟ್ಟ ಶೀತ, ಜ್ವರ, ಕೆಮ್ಮು ಬಂದಂತಹ ಸಂದರ್ಭದಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಬೇಕು ಅಂತಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ರಾಜ್ಯ ಹವಾಮಾನ ಇಲಾಖೆಯಿಂದ ಡಿಸೆಂಬರ್ ಕೊನೆ ವಾರದ ತನಕ ಈ ಒಂದು ಶೀತ ಗಾಳಿ ಅಧಿಕವಾಗಿರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೂಡ ಸಿಕ್ಕಿದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಚಳಿಗೆ ಮಕ್ಕಳ ಆರೋಗ್ಯ ಕೆಡ್ತಾ ಇರುವಂಥದ್ದು. ಎಲ್ಲ OPDಗಳಲ್ಲಿ ಮಕ್ಕಳು ಬರ್ತಿರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿಯ ಕಾರಣ ಒಂದು ಕಡೆ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ವೈರಲ್ ಇನ್ಫೆಕ್ಷನ್ಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ನಾನೀಗ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿದ್ದೀನಿ. ಕಳೆದ ವರ್ಷಕ್ಕಿಂತ ಈ ವರ್ಷ 5% ಹೆಚ್ಚಿನ ಪ್ರಕರಣಗಳನ್ನು KC ಜನರಲ್ನಲ್ಲಿ ವೈದ್ಯರು ನೋಡ್ತಾ ಇದ್ದಾರೆ. OPDಯಲ್ಲಿ ಪ್ರತಿನಿತ್ಯ ಬರುವಂತಹ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂದರೆ ಶೀತ ಗಾಳಿಗೆ ಮಕ್ಕಳಿಗೆ ಜ್ವರ, ಕೆಮ್ಮು ಈ ರೀತಿಯ ಹಲವು ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತಾ ಇದೆ. ಕಳೆದ ಸತಿನೂ ಕೂಡ ಚಳಿಗಾಲದ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯದ ಸಮಸ್ಯೆ ಇತ್ತು. ಈ ಬಾರಿ ಹೆಚ್ಚಿನ ಚಳಿ ಇರುವಂತಹ ಹಿನ್ನೆಲೆಯಲ್ಲಿ 5% OPDಯ ಕನ್ಸಲ್ಟೇಷನ್ ಜಾಸ್ತಿ ಆಗಿರುವಂಥದ್ದು ಕೂಡ ನೋಡಲಾಗ್ತಾ ಇದೆ. ಅಂದರೆ ಮುಖ್ಯವಾಗಿ ಮಕ್ಕಳು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಬೇಗನೆ ಹೋಗ್ತಾರೆ. ಈ ಹೊತ್ತಿನಲ್ಲಿ ತುಂಬಾ ಚಳಿ ಇರುತ್ತೆ. ಅವರಿಗೆ ಚಳಿಯಿಂದ ಆರೋಗ್ಯದ ಮೇಲೆ ಸಮಸ್ಯೆ ಬೀರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಕೂಡ ಮಕ್ಕಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಶೀತ, ಜ್ವರ, ಒಣಕೆಮ್ಮು ಈ ರೀತಿಯ ಪ್ರಕರಣಗಳು, ಈ ರೀತಿಯ ಸಮಸ್ಯೆಗಳನ್ನು ಪೋಷಕರು ನೋಡ್ತಾ ಇದ್ದಾರೆ. ಜೊತೆಗೆ ವೈದ್ಯರು ಯಾವ ರೀತಿಯಾಗಿ ಸಲಹೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಳಿಗಾಲದ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಬೇಕು. ಈ ಒಂದು ಸಂದರ್ಭದಲ್ಲಿ ಬೆಚ್ಚಗಿನ ಆಹಾರವನ್ನು, ಕುಡಿಯುವಂತಹ ನೀರು ಕಾಯಿಸಿ ಅಂದರೆ ಕುದಿಸಿ ಕೊಡಬೇಕು. ಯಾವುದೇ ರೀತಿಯಾಗಿ ಕೋಲ್ಡ್ ಐಟಮ್ಗಳನ್ನು ಮಕ್ಕಳಿಗೆ ಕೊಡಬಾರ್ದು. ಸಣ್ಣ ಪುಟ್ಟ ಶೀತ, ಜ್ವರ, ಕೆಮ್ಮು ಬಂದಂತಹ ಸಂದರ್ಭದಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಬೇಕು ಅಂತಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ರಾಜ್ಯ ಹವಾಮಾನ ಇಲಾಖೆಯಿಂದ ಡಿಸೆಂಬರ್ ಕೊನೆ ವಾರದ ತನಕ ಈ ಒಂದು ಶೀತ ಗಾಳಿ ಅಧಿಕವಾಗಿರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೂಡ ಸಿಕ್ಕಿದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಚಳಿಗೆ ಮಕ್ಕಳ ಆರೋಗ್ಯ ಕೆಡ್ತಾ ಇರುವಂಥದ್ದು. ಎಲ್ಲ OPDಗಳಲ್ಲಿ ಮಕ್ಕಳು ಬರ್ತಿರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿಯ ಕಾರಣ ಒಂದು ಕಡೆ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ವೈರಲ್ ಇನ್ಫೆಕ್ಷನ್ಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ನಾನೀಗ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿದ್ದೀನಿ. ಕಳೆದ ವರ್ಷಕ್ಕಿಂತ ಈ ವರ್ಷ 5% ಹೆಚ್ಚಿನ ಪ್ರಕರಣಗಳನ್ನು KC ಜನರಲ್ನಲ್ಲಿ ವೈದ್ಯರು ನೋಡ್ತಾ ಇದ್ದಾರೆ. OPDಯಲ್ಲಿ ಪ್ರತಿನಿತ್ಯ ಬರುವಂತಹ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂದರೆ ಶೀತ ಗಾಳಿಗೆ ಮಕ್ಕಳಿಗೆ ಜ್ವರ, ಕೆಮ್ಮು ಈ ರೀತಿಯ
ಹಲವು ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತಾ ಇದೆ. ಕಳೆದ ಸತಿನೂ ಕೂಡ ಚಳಿಗಾಲದ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯದ ಸಮಸ್ಯೆ ಇತ್ತು. ಈ ಬಾರಿ ಹೆಚ್ಚಿನ ಚಳಿ ಇರುವಂತಹ ಹಿನ್ನೆಲೆಯಲ್ಲಿ 5% OPDಯ ಕನ್ಸಲ್ಟೇಷನ್ ಜಾಸ್ತಿ ಆಗಿರುವಂಥದ್ದು ಕೂಡ ನೋಡಲಾಗ್ತಾ ಇದೆ. ಅಂದರೆ ಮುಖ್ಯವಾಗಿ ಮಕ್ಕಳು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಬೇಗನೆ ಹೋಗ್ತಾರೆ. ಈ ಹೊತ್ತಿನಲ್ಲಿ ತುಂಬಾ ಚಳಿ ಇರುತ್ತೆ. ಅವರಿಗೆ ಚಳಿಯಿಂದ ಆರೋಗ್ಯದ ಮೇಲೆ ಸಮಸ್ಯೆ ಬೀರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಕೂಡ ಮಕ್ಕಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಶೀತ, ಜ್ವರ, ಒಣಕೆಮ್ಮು ಈ ರೀತಿಯ ಪ್ರಕರಣಗಳು, ಈ ರೀತಿಯ ಸಮಸ್ಯೆಗಳನ್ನು ಪೋಷಕರು ನೋಡ್ತಾ ಇದ್ದಾರೆ. ಜೊತೆಗೆ ವೈದ್ಯರು ಯಾವ ರೀತಿಯಾಗಿ ಸಲಹೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಳಿಗಾಲದ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಬೇಕು. ಈ ಒಂದು ಸಂದರ್ಭದಲ್ಲಿ ಬೆಚ್ಚಗಿನ ಆಹಾರವನ್ನು, ಕುಡಿಯುವಂತಹ ನೀರು ಕಾಯಿಸಿ ಅಂದರೆ ಕುದಿಸಿ ಕೊಡಬೇಕು. ಯಾವುದೇ ರೀತಿಯಾಗಿ ಕೋಲ್ಡ್ ಐಟಮ್ಗಳನ್ನು ಮಕ್ಕಳಿಗೆ ಕೊಡಬಾರ್ದು. ಸಣ್ಣ ಪುಟ್ಟ ಶೀತ, ಜ್ವರ, ಕೆಮ್ಮು ಬಂದಂತಹ ಸಂದರ್ಭದಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಬೇಕು ಅಂತಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ರಾಜ್ಯ ಹವಾಮಾನ ಇಲಾಖೆಯಿಂದ ಡಿಸೆಂಬರ್ ಕೊನೆ ವಾರದ ತನಕ ಈ ಒಂದು ಶೀತ ಗಾಳಿ ಅಧಿಕವಾಗಿರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೂಡ ಸಿಕ್ಕಿದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಚಳಿಗೆ ಮಕ್ಕಳ ಆರೋಗ್ಯ ಕೆಡ್ತಾ ಇರುವಂಥದ್ದು. ಎಲ್ಲ OPDಗಳಲ್ಲಿ ಮಕ್ಕಳು ಬರ್ತಿರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿಯ ಕಾರಣ ಒಂದು ಕಡೆ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ವೈರಲ್ ಇನ್ಫೆಕ್ಷನ್ಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ನಾನೀಗ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿದ್ದೀನಿ. ಕಳೆದ ವರ್ಷಕ್ಕಿಂತ ಈ ವರ್ಷ 5% ಹೆಚ್ಚಿನ ಪ್ರಕರಣಗಳನ್ನು KC ಜನರಲ್ನಲ್ಲಿ ವೈದ್ಯರು ನೋಡ್ತಾ ಇದ್ದಾರೆ. OPDಯಲ್ಲಿ ಪ್ರತಿನಿತ್ಯ ಬರುವಂತಹ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂದರೆ ಶೀತ ಗಾಳಿಗೆ ಮಕ್ಕಳಿಗೆ ಜ್ವರ, ಕೆಮ್ಮು ಈ ರೀತಿಯ ಹಲವು ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತಾ ಇದೆ. ಕಳೆದ ಸತಿನೂ ಕೂಡ ಚಳಿಗಾಲದ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯದ ಸಮಸ್ಯೆ ಇತ್ತು. ಈ ಬಾರಿ ಹೆಚ್ಚಿನ ಚಳಿ ಇರುವಂತಹ ಹಿನ್ನೆಲೆಯಲ್ಲಿ 5% OPDಯ ಕನ್ಸಲ್ಟೇಷನ್ ಜಾಸ್ತಿ ಆಗಿರುವಂಥದ್ದು ಕೂಡ ನೋಡಲಾಗ್ತಾ ಇದೆ. ಅಂದರೆ ಮುಖ್ಯವಾಗಿ ಮಕ್ಕಳು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಬೇಗನೆ ಹೋಗ್ತಾರೆ. ಈ ಹೊತ್ತಿನಲ್ಲಿ ತುಂಬಾ ಚಳಿ ಇರುತ್ತೆ. ಅವರಿಗೆ ಚಳಿಯಿಂದ ಆರೋಗ್ಯದ ಮೇಲೆ ಸಮಸ್ಯೆ ಬೀರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಕೂಡ ಮಕ್ಕಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಶೀತ, ಜ್ವರ, ಒಣಕೆಮ್ಮು ಈ ರೀತಿಯ ಪ್ರಕರಣಗಳು, ಈ ರೀತಿಯ ಸಮಸ್ಯೆಗಳನ್ನು ಪೋಷಕರು ನೋಡ್ತಾ ಇದ್ದಾರೆ. ಜೊತೆಗೆ ವೈದ್ಯರು ಯಾವ ರೀತಿಯಾಗಿ ಸಲಹೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಳಿಗಾಲದ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಬೇಕು. ಈ ಒಂದು ಸಂದರ್ಭದಲ್ಲಿ ಬೆಚ್ಚಗಿನ ಆಹಾರವನ್ನು, ಕುಡಿಯುವಂತಹ ನೀರು ಕಾಯಿಸಿ ಅಂದರೆ ಕುದಿಸಿ ಕೊಡಬೇಕು. ಯಾವುದೇ ರೀತಿಯಾಗಿ ಕೋಲ್ಡ್ ಐಟಮ್ಗಳನ್ನು ಮಕ್ಕಳಿಗೆ ಕೊಡಬಾರ್ದು. ಸಣ್ಣ ಪುಟ್ಟ ಶೀತ, ಜ್ವರ, ಕೆಮ್ಮು ಬಂದಂತಹ ಸಂದರ್ಭದಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಬೇಕು ಅಂತಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ರಾಜ್ಯ ಹವಾಮಾನ ಇಲಾಖೆಯಿಂದ ಡಿಸೆಂಬರ್ ಕೊನೆ ವಾರದ ತನಕ ಈ ಒಂದು ಶೀತ ಗಾಳಿ ಅಧಿಕವಾಗಿರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೂಡ ಸಿಕ್ಕಿದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಚಳಿಗೆ ಮಕ್ಕಳ ಆರೋಗ್ಯ ಕೆಡ್ತಾ ಇರುವಂಥದ್ದು. ಎಲ್ಲ OPDಗಳಲ್ಲಿ ಮಕ್ಕಳು ಬರ್ತಿರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.